ಬೆಳಗ್ಗೆ ಟಿಫನ್ ಮಾಡ್ಕೊಂಡು ನಾನು ನಮ್ಮ ಅಪ್ಪನ ಜೊತೆ ಹೋಗಿದ್ದು ಸೋಮೇಶ್ವರ ಲೊಕೇಶನ್ಗೆ. ಇವತ್ತು ನಮ್ಮ ಅಪ್ಪನಿಗೆ ಗಾಡಿ ಬೇಕಾಗಿರೋ ಕಾರಣ ಅವರೇ ಬಂದ್ಬಿಟ್ಟು ನನಗೆ ಡ್ರಾಪ್ ಮಾಡ್ಬಿಟ್ಟು ವಾಪಸ್ ಬಂದು ನಾನು ಅವ್ರಿಗೆ ಆ ಕಡೆ ಕಳಿಸ್ಬಿಟ್ಟು ನಾನು ಹೋಗ್ಬಿಟ್ಟು ಲಾಗಿನ್ ಎಲ್ಲ ಆಗ್ಬಿಟ್ಟು ಅದಾದ್ಮೇಲೆ ನಾನು ಟೆರಿಸ್ ಮೇಲೆ ಹೋಗ್ತೀನಿ. ಇವತ್ತು ಸಕದಾಗಿರೋ ವೀವ್ ತೋರ್ಸೋಣ ಅಂತ ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಮಾರ್ನಿಂಗ್ ಅಲ್ಲಿ ಕಾಣಿಸ್ತಾ ಇದೆ ನೋಡಿ, ಫುಲ್ ಟ್ರಾಫಿಕ್ ಜೀರೋ ತರ ಕಾಣ್ತಾ ಇದೆ. ಸೊ ಅದಾದ್ಮೇಲೆ ಬಂದು ನಾನು ಮಸ್ತಾಗಿ ಡ್ಯೂಟಿ ಮಾಡ್ಕೊಂಡು ಕೂತಿದ್ದೆ, ಕೌಂಟರ್ ಒಳಗಡೆ ಕೂತಿದ್ದೆ. ಅದೇ ಟೈಮಿಗೆ ಹೊರಗಡೆ ಏನೋ ಸೌಂಡ್ ಬರ್ತೈತಲ್ಲ ಅಂತ ನೋಡಿದ್ರೆ ಈ ನಾಯಿ ಬೇರೆ ಬಂದು ವೆಲ್ಕಮ್ ಮಾಡ್ತಿತ್ತು. ಅದಾದ್ಮೇಲೆ ನನಗೆ ಮೀಟ್ ಮಾಡಕ್ ಬಂದಿದ್ದು ನಮ್ಮ ಇಮ್ರಾನ್ ಕರ್ಕೊಂಡು ಹೋಗ್ಬಿಟ್ಟು ಮಸ್ತಾಗಿ ಚಾಯ್ ಕುಡಿಸಿ ಅಲ್ಲಿಂದ ಕರ್ಕೊಂಡ್ ಬಂದು ಮತ್ತೆ ಡ್ರಾಪ್ ಮಾಡ್ಬಿಟ್ಟು ಟಾಟಾ ಮಾಡ್ಬಿಟ್ಟು ಡ್ಯೂಟಿಗೆ ಹೊರಟೆ ಬಿಟ್ಟು ಆದ್ಮೇಲೆ ಹೋಗ್ಬಿಟ್ಟು ನಾನು ಡ್ಯೂಟಿ ಮಾಡ್ಕೊಂಡು ಕೂತಿದ್ದೆ. ಇವತ್ತು ಊಟ ಟೈಮಿಗೆ ಮನೆಗೆ ಹೋಗೋದು ಹೇಗೆ ಅಂತ ಹೇಳ್ಬಿಟ್ಟು ನಾನು ಯೋಚನೆ ಮಾಡ್ಬೇಕಾದ್ರೆ ಅದೇ ಟೈಮಿಗೆ ಮತ್ತೆ ನಮ್ಮ ಇಮ್ರಾನ್ ನನಗೆ ಮೀಟ್ ಮಾಡ್ಲಿಕ್ಕೆ ಅಂತ ಬಂದಿತ್ತು. ಅವರಿಗೆ ನಾನು ಹೇಳಿದೆ ನನ್ನ ಹತ್ರ ಇವತ್ತು ಗಾಡಿ ಇಲ್ಲ, ಊಟಕ್ಕೆ ಹೇಗೆ ಹೋಗೋದು ಅಂತ ಹೇಳ್ಬಿಟ್ಟು. ಅದಕ್ಕೆ ಅವ್ರು ಹೇಳಿದ್ರು ಸೊ ಬನ್ನಿ ನಾನೇ ಕರ್ಕೊಂಡು ಹೋಗ್ಬಿಟ್ಟು ಮನೆ ಹತ್ರ ಸ್ವಲ್ಪ ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಮನೆ ಕರ್ಕೊಂಡು ಹೋಗೋಕ್ಕಿಂತ ಮುಂಚೆ ನನಗೆ ಕರ್ಕೊಂಡ್ ಬಂದಿದ್ದು ನಮ್ಮ ಇಮ್ರಾನ್ ಜ್ಯೂಸ್ ಅಂಗಡಿಗೆ. ಹೋಗ್ಬಿಟ್ಟು ನಾವು ಬಟರ್ ಫ್ರೂಟ್ ಜ್ಯೂಸ್ ನ ಕುಡಿಬೇಕು ಅನ್ಕೊಂಡು ಪ್ಲಾನ್ ಮಾಡ್ಕೊಂಡ್ವಿ. ಅದಾದ್ಮೇಲೆ ಈಗ ನೋಡಿದ್ರೆ ಕೆಳಗಡೆ ಬಟರ್ ಫ್ರೂಟ್ ಇತ್ತು. ಸೊ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಇನ್ನೊಂದು ಏನಪ್ಪಾ ಅಂದ್ರೆ ಇದು ಸೆಕೆಂಡ್ ಟೈಮ್ ನಾನು ಕುಡಿತಿರೋದು ನನ್ನ ಜೀವನದಲ್ಲೇ ಬಟರ್ ಫ್ರೂಟ್ ಜ್ಯೂಸ್ ಅಂತ ಹೇಳ್ಬಿಟ್ಟು ಸಕ್ಕತ್ತಾಗಿತ್ತು. ಜ್ಯೂಸ್ ಎಲ್ಲ ಕುರ್ಕೊಂಡು ಅಲ್ಲಿಂದ ಸೀದಾ ಕರ್ಕೊಂಡ್ ಬಂದಿದ್ದು ನಮ್ಮ ಮನೆ ಹತ್ರ ಪಾಪ ಬಿಟ್ಬಿಟ್ಟು ಅವರಿಗೆ ಸ್ವಲ್ಪ ಕೆಲಸ ಇರೋ ಕಾರಣಕ್ಕೆ ವಾಪಸ್ ಸೀದಾ ಹೋಗೇ ಬಿಟ್ರು. ಅದಾದ್ಮೇಲೆ ಬಂದು ನಾನು ಊಟ ಗಿಟ ಮಾಡ್ಕೊಂಡು ಗಾಡಿನ ಎತ್ಕೊಂಡು ಸೀದಾ ನಾನು ಹೊರಟಿದ್ದು ನಮ್ಮ ಕೌಂಟರ್ ಕಡೆಗೆ. ಕೌಂಟರ್ ಬಂದು ಡ್ಯೂಟಿ ಮಾಡ್ಕೊಂಡು ಕೂತಿದ್ದೆ. ಅದಾದ್ಮೇಲೆ ನಾನು ಹೋಗಿದ್ದು ಮತ್ತೆ ಇನ್ನೊಂದ್ಸತಿ ವ್ಯೂ ನೋಡ್ಕೊಂಡ್ ಬರೋಣ ಅಂತ ಬಿಟ್ಟು ಸಂಜೆ ವ್ಯೂ ನೋಡಿ ಈ ತರ ಕಾಣ್ತಾ ಇದೆ. ಫೈನಲ್ ಆಗಿ ನಾನು ಡ್ಯೂಟಿ ಮುಗಿಸ್ಕೊಂಡು ಅಲ್ಲಿಂದ ಸೀದಾ ಮನೆಗೆ ಬರ್ಬೇಕಾದ್ರೆ ನಮ್ಮ ಫ್ರೆಂಡ್ ಸಿಗ್ತೀನಿ ಅಂತ ಬಿಟ್ಟು ಮೈಸೂರಿಂದ ಬಂದಿದ್ರು. ಇವ್ರು ನನಗೆ ಸುಮಾರು 7 ವರ್ಷಗಳ ನಂತರ ಮೀಟ್ ಮಾಡಕ್ ಬಂದಿದ್ದು. ತುಂಬಾ ಖುಷಿ ಆಯ್ತು ಬಂದಿದ್ದಕ್ಕೆ. ಸೊ ಅದಾದ್ಮೇಲೆ ಮಸ್ತ್ ಮಾತಾಡ್ಕೊಂಡು ಅದಾದ್ಮೇಲೆ ಅವ್ರಿಗೆ ಕಳಿಸ್ಕೊಟ್ಟು ಅದಾದ್ಮೇಲೆ ನಾನು ಬಂದಿದ್ದು ಮನೆಗೆ.